ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಆಲ್ಮೋಸ್ಟ್ 1% ಈ ವಾರ ಗೇನ್ ಆಯಿತು. ಶುಕ್ರವಾರದ ಸೆಷನ್ನಲ್ಲಿ ಸ್ವಲ್ಪ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 25,327ರ ಲೆವೆಲಲ್ಲಿ ಈಗ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 25,500 ಈಗಲೂ ಕೂಡ ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. 25,150 ಒಂದು ಕ್ರಿಟಿಕಲ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. US ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ US ಮಾರ್ಕೆಟ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. 1% ಅರೌಂಡ್ ಅಲ್ಲಿ ಡೌ ಜೋನ್ಸ್ ಗೇನ್ ಆಗಿದೆ. ಸೊ ಮುಂದಿನ ವಾರ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಷನ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟೆಡ್ ಇದೆ. ಸಾಕಷ್ಟು ಈವೆಂಟ್ಗಳು ಕೂಡ ಇರುತ್ತೆ. ಆ ಈವೆಂಟ್ ಬೇಸಿಸ್ ಮೇಲೆ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಫೋಕಸ್ ಏನಿದೆ US ಮಾರ್ಕೆಟ್ನಲ್ಲಿ ಇರುತ್ತೆ. ಜೆರೋಮ್ ಪೊವೆಲ್ ಅವರು 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಮಾಡಿದ್ದಾರೆ. ಅವರೊಂದು ಸ್ಟೇಟ್ಮೆಂಟನ್ನು ಕೂಡ 23 ಸೆಪ್ಟೆಂಬರ್ ಮಂಗಳವಾರ ಕೊಡ್ತಾರೆ. ಸೊ ಕೀ ಎಕನಾಮಿಕ್ ಡೇಟಾ ಕೂಡ ರಿಲೀಸ್ ಆಗುತ್ತೆ. GDP ಬಗ್ಗೆ ಡಿಸ್ಕಷನ್ಸ್ಗಳು ಆಗುತ್ತೆ. ಸೊ ಇದೆಲ್ಲ ಕೂಡ US ಮಾರ್ಕೆಟ್ನಲ್ಲಿ ನಡೆಯುವಂಥ ಈವೆಂಟ್ಸ್ ಆಗಿರುತ್ತೆ. ಸೊ US ಮಾರ್ಕೆಟ್ನಲ್ಲಿ ನಡೆಯುವಂಥ ಈವೆಂಟ್ಗಳು ಗ್ಲೋಬಲ್ ಮಾರ್ಕೆಟ್ಗಳ ಮೇಲೆ ಕೂಡ ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ಈ ಡೇಟಾ ಬೇಸಿಸ್ ಮೇಲೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಸ್ವಲ್ಪ ಫ್ಲಕ್ಚುಯೇಷನ್ಸ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ FIIs ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಟ್ ಬೈಯಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. DIIs ಗಳಿಂದ ಒಂದು ಸ್ಟ್ರಾಂಗ್ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಸೆಪ್ಟೆಂಬರ್ ತಿಂಗಳ ಇಲ್ಲಿವರೆಗಿನ ಟ್ರೇಡಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ FIIs ಗಳಿಂದ 10,571 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. DIIs 38,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. FIIs ಒಂದು ಸ್ಟ್ರಾಂಗ್ ಬೈಯಿಂಗ್ ಅನ್ನು ಮಾಡಿದ್ರೆ ಮಾರ್ಕೆಟ್ನ ಮೊಮೆಂಟಮ್ ಸಸ್ಟೈನ್ ಆಗುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸ್ನಲ್ಲಿ ಹೆಚ್ಚಿನ ಮೊಮೆಂಟಮ್ ಇಲ್ಲ. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ $63ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಇದರಿಂದ ಹೆಚ್ಚಿನ ಒಂದು ಎಫೆಕ್ಟ್ ಏನು ಮಾರ್ಕೆಟ್ನ ಮೇಲೆ ನೋಡೋದಕ್ಕೆ ಸಿಗ್ತಿಲ್ಲ. ಒಪೆಕ್ ಕಂಟ್ರಿಗಳ ಮೀಟಿಂಗ್ ಕೂಡ ಇರುತ್ತೆ. ಅವರು ಔಟ್ಪುಟ್ಟನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಔಟ್ಪುಟ್ ಇನ್ಕ್ರೀಸ್ ಆದರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ನಷ್ಟು ಡ್ರಾಪ್ ಆಗುವಂಥ ಚಾನ್ಸಸ್ಗಳೇ ಇರುತ್ತೆ. ಯಾಕೆಂದರೆ ಕ್ರೂಡ್ ಆಯಿಲ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇಲ್ಲದೆ ಇರೋ ಒಂದು ಸಂದರ್ಭದಲ್ಲಿ ಪ್ರೈಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಇರೋದಿಲ್ಲ. ಹಾಗೆ ಸೆಪ್ಟೆಂಬರ್ 3ರ GST ಕೌನ್ಸಿಲ್ ಮೀಟಿಂಗ್ನಲ್ಲಿ GST ರೇಟ್ಸ್ ಅನ್ನೇನು ಕಟ್ ಮಾಡಿದ್ರು ಅದು ಸೆಪ್ಟೆಂಬರ್ 22 ಸೋಮವಾರದಿಂದ ಇಂಪ್ಲಿಮೆಂಟ್ ಆಗ್ತದೆ. ಸಾಕಷ್ಟು ಪ್ರಾಡಕ್ಟ್ಗಳ GST ನಾಳೆಯಿಂದ ಕಡಿಮೆ ಆಗುತ್ತೆ. ಅದರ ಒಂದು ಡೈರೆಕ್ಟ್ ಲಾಭ ಏನಿದೆ ಕಸ್ಟಮರ್ಸ್ಗಳಿಗೆ ಸಿಗುತ್ತೆ. ಬಟ್ ಈ ಒಂದು ನ್ಯೂಸ್ ಏನಿದೆ ಆಲ್ರೆಡಿ ಫ್ಯಾಕ್ಟರ್ ಇನ್ ಆಗಿದೆ. ಅಂದರೆ ಸೆಪ್ಟೆಂಬರ್ 22ರಿಂದ GST ಕಟ್ಸ್ ಬರುತ್ತೆ ಅಂತ ಮಾರ್ಕೆಟ್ಗೆ ಆಲ್ರೆಡಿ ಗೊತ್ತಿದೆ. ಅದರ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಆಲ್ರೆಡಿ ಮೊಮೆಂಟಮ್ಗಳು ಕೂಡ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು 5% ಅಥವಾ 18%ನ ಸ್ಲ್ಯಾಬ್ನಲ್ಲಿ ಇರುತ್ತೆ. ಆಲ್ಮೋಸ್ಟ್ ಸಾಕಷ್ಟು ಪ್ರಾಡಕ್ಟ್ಗಳ GST ಕಟ್ ಆಗಿದೆ. ಸೊ ಅದರ ಬೆನಿಫಿಟ್ಸ್ ಕಂಪನಿಗಳಿಗೆ ಕೂಡ ಸಿಗುತ್ತೆ. ಯಾಕೆಂದರೆ GST ಕಡಿಮೆ ಆಗಿರೋದ್ರಿಂದ ಪ್ರಾಡಕ್ಟ್ಗಳ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಹೆಚ್ಚಿನ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನ್ನ ಕಂಪನೀಸ್ಗಳು ಇಟ್ಕೋಬೋದು. ಹೆಚ್ಚಾಗಿ ಆಟೋ ಕಂಪನಿಗಳು ಈ ಒಂದು GST ಕಟ್ನಿಂದ ಲಾಭವನ್ನು ಪಡ್ಕೋಬೋದು ಅಂತ ಅನಲಿಸ್ಟ್ಗಳು ಕೂಡ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ FMCG ಕಂಪನಿಗಳು ಕೂಡ ಅಷ್ಟೇ ಅದರ ಒಂದು ಅಡ್ವಾಂಟೇಜ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಸೊ ವೀಕೆಂಡಲ್ಲಿ ಬಂದಂಥ ಒಂದು ಮೇಜರ್ ನ್ಯೂಸ್ H1B ವೀಸಾ ಮೇಲೆ ಟ್ರಂಪ್ ಅವರು 1 ಲಕ್ಷದ ಫೀಸನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೈಕಲ್ನಿಂದ ಯಾರೆಲ್ಲ ಹೊಸದಾಗಿ H1B ವೀಸಾಗೆ ಅಪ್ಲಿಕೇಶನ್ಸನ್ನು ಹಾಕ್ತಾರೆ ಅವ್ರಿಗೆ 1 ಲಕ್ಷದ ಫೀಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಸದ್ಯಕ್ಕೆ ಈ ಫೀಸ್ $2,000ರಿಂದ $5,000ನ ಅರೌಂಡಲ್ಲಿ ಇತ್ತು. ಅದನ್ನು ಈಗ ಟ್ರಂಪ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಏನಿದು H1B ವೀಸಾ ಅಂದರೆ ಯಾರೆಲ್ಲ ಇಮಿಗ್ರೆಂಟ್ ವರ್ಕರ್ಸ್ ಅಂದರೆ ಭಾರತ ಬೇರೆ ದೇಶಗಳಿಂದ US ಗೆ ಹೋಗಿ ಅಲ್ಲಿನ ಕಂಪನಿಗಳಲ್ಲಿ ವರ್ಕ್ ಮಾಡಬೇಕಾಗತ್ತೆ ಅಂಥವರು H1B ವೀಸಾಗೆ ಅಪ್ಲೈ ಮಾಡಬೇಕಾಗತ್ತೆ. ಮೇಜರ್ ಆಗಿ ಭಾರತದಿಂದ IT ಎಂಪ್ಲಾಯೀಸ್ಗಳು H1B ವೀಸಾ ಮೇಲೆ US ಗೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡ್ತಾರೆ. ಸೊ ಈಗ ಇಮಿಗ್ರೆಂಟ್ ವರ್ಕರ್ಸ್ಗಳನ್ನು ತಡೆಯೋದಕ್ಕೆ ಟ್ರಂಪ್ ಈ ರೀತಿಯ ಡಿಸಿಷನನ್ನು ತಗೊಂಡಿದ್ದಾರೆ. ಸೊ ಟ್ರಂಪ್ ಮೇಜರ್ ಉದ್ದೇಶ ಅಮೆರಿಕದಲ್ಲಿ ಇರೋರಿಗೆ ಹೆಚ್ಚಾಗಿ ಕೆಲಸ ಸಿಗಬೇಕು. ಬೇರೆ ಕಡೆಯಿಂದ ಬಂದವರು IT ಜಾಬ್ಗಳನ್ನು ತಗೋತಿದ್ದಾರೆ. ಅದರಿಂದ ಅಮೆರಿಕನ್ಸ್ಗೆ ಜಾಬ್ ಸಿಗ್ತಿಲ್ಲ ಅಂತ ಈ ರೀತಿ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ IT ಕಂಪನಿಗಳ ADR ಪ್ರೈಸ್ನಲ್ಲಿ ಶುಕ್ರವಾರ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ADR ಅಂದಾಗ US ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿರುವಂಥ ಭಾರತದ ಸ್ಟಾಕ್ಸ್ ಆಗಿರುತ್ತೆ. ಇನ್ಫೋಸಿಸ್, ವಿಪ್ರೋ ಈ ರೀತಿಯ ಕಂಪನಿಗಳು US ಕೂಡ ಟ್ರೇಡ್ ಆಗುತ್ತೆ. ಅಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಸೆಲ್ಲಿಂಗ್ ಕೂಡ ಆಯಿತು. ಈಗ ವೈಟ್ ಹೌಸ್ನ ಕಡೆಯಿಂದ ಕ್ಲಾರಿಫಿಕೇಶನ್ಸ್ ಬಂದಿದೆ. ಯಾರು ಆಲ್ರೆಡಿ ಈ ಒಂದು ವೀಸಾ ಮೇಲೆ US ಕೆಲಸ ಮಾಡ್ತಿದ್ದಾರೆ ಅವರು ರಿನಿವಲ್ ಅನ್ನು ಮಾಡ್ಕೋಬೇಕು ಅಂತ ಇದ್ರೆ ಅಂದರೆ ಅವರ ಒಂದು ಟೈಮ್ ಲೈನ್ ಮುಗ್ದಿದ್ದು ಮತ್ತೆ ರಿನಿವಲ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ ಈ 1 ಲಕ್ಷದ ಫೀಸ್ ಅಪ್ಲೈ ಆಗೋದಿಲ್ಲ. ಸೊ ಯಾರು ಹೊಸದಾಗಿ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಾರೆ ಭಾರತ ಅಥವಾ ಬೇರೆ ಕಂಟ್ರಿಗಳಿಂದ US ಗೆ ಈಗ ಕೆಲಸದ ಮೇಲೆ ಹೋಗಬೇಕು ಅಂತ ಇರ್ತಾರೆ
ಅವರಿಗೆ ಈ 1 ಲಕ್ಷದ ಫೀಸ್ ಅಪ್ಲೈ ಆಗುತ್ತೆ. ಅಂದರೆ ಹೊಸದಾಗಿ US ಗೆ ಹೋಗಬೇಕು ಅಂತ ಇರೋರಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಈ ವೀಸಾ ಫೀಸನ್ನು ಯೂಶಲಿ ಕಂಪನಿಗಳೇ ಪೇ ಮಾಡ್ತಾರೆ. ಬಟ್ ಈಗ ಈ ಒಂದು ಫೀಸ್ ಹೈಕ್ನ ನಂತರ ಕಂಪನಿಗಳು ಕೂಡ ಯೋಚನೆ ಮಾಡ್ತಾರೆ, ಇಷ್ಟು ಫೀಸನ್ನು ಕೊಟ್ಟು ನಾವು US ಗೆ ಎಂಪ್ಲಾಯೀಸ್ಗಳನ್ನು ಕಳಿಸ್ಬೇಕಂತ ಸಾಕಷ್ಟು ಚರ್ಚೆ ಆಗುತ್ತೆ. ಹಾಗೆ ಸಾಕಷ್ಟು ಎಂಪ್ಲಾಯೀಸ್ಗಳು ಭಾರತದಿಂದನೇ ಕೆಲಸ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾಕೆಂದರೆ ವೀಸಾ ಫೀಸ್ 1 ಲಕ್ಷ ಅಂದರೆ ಭಾರತದ ಕರೆನ್ಸಿಯಲ್ಲಿ 88 ಲಕ್ಷದ ಅಮೌಂಟ್ ಆಗುತ್ತೆ. ಒಬ್ಬ ಎಂಪ್ಲಾಯಿ ಮೇಲೆ ಇಷ್ಟು ಖರ್ಚನ್ನು ಯಾವುದೇ ಒಂದು IT ಕಂಪನಿ ಮಾಡುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದೇ ರೀಸನ್ನಿಂದ ಟ್ರಂಪ್ ಅವರು ಫೀಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. IT ಕಂಪನಿಗಳಲ್ಲಿ ಈ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಯಾಕೆಂದರೆ ಸಾಕಷ್ಟು ಎಂಪ್ಲಾಯೀಸ್ಗಳನ್ನು US ಗೆ ಆಗಾಗ ಈ IT ಕಂಪನಿಗಳು ಕಳಿಸ್ತಿದ್ರು. ಬಟ್ ಇನ್ನು ಮುಂದೆ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ಸೊ ಭಾರತದಿಂದ US ಗೆ ಅವರು ಹೋದಾಗ ಅವ್ರಿಗೆ ಕಡಿಮೆ ಸ್ಯಾಲ್ರೀಸನ್ನು ಈ ಕಂಪನಿಗಳು ಪ್ರೊವೈಡ್ ಮಾಡ್ತಾರೆ. ಅದೇ ಅಮೆರಿಕನ್ಸ್ನ ಅವರು ಹೈಯರ್ ಮಾಡಿ ಆ ಕೆಲಸವನ್ನು ಮಾಡಿಸ್ಬೇಕು ಅಂದರೆ ಕಂಪನಿಗಳಿಗೆ ಹೆಚ್ಚಿನ ಒಂದು ಕಾಸ್ಟ್ ಬೀಳುತ್ತೆ. ಆದ್ದರಿಂದ ಭಾರತ ಹಾಗೆ ಬೇರೆ ಕಂಟ್ರಿಗಳ IT ಎಂಪ್ಲಾಯೀಸ್ಗಳು ಯೂಶಲಿ US ಗೆ ಹೋಗಿ ವರ್ಕ್ ಮಾಡ್ತಿದ್ರು. ಬಟ್ ಶನಿವಾರದ ದಿನ ಈ ಒಂದು ಕ್ಲಾರಿಫಿಕೇಶನ್ ವೈಟ್ ಹೌಸ್ನ ಕಡೆಯಿಂದ ಬಂದಿದೆ. ಅದಕ್ಕೂ ಮುಂಚೆ ಪ್ಯಾನಿಕ್ ನಮಗೆ US ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಕ್ಲಾರಿಫಿಕೇಶನ್ಸ್ ಬಂದಿರೋದ್ರಿಂದ ಅಷ್ಟಾಗಿ ಕರೆಕ್ಷನ್ ಬರದೇ ಇರ್ಬೋದು ಅಂತ ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ನೋಡಬೇಕಾಗುತ್ತೆ ಸೋಮವಾರ ಇನ್ವೆಸ್ಟರ್ಸ್ಗಳು ಯಾವ ರೀತಿಯಲ್ಲಿ ಈ ಒಂದು ನ್ಯೂಸ್ಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇನ್ಫೋಸಿಸ್ ತಮ್ಮ Q2 ರಿಸಲ್ಟನ್ನು ಅಕ್ಟೋಬರ್ 16ಕ್ಕೆ ಅನೌನ್ಸ್ ಮಾಡ್ತಾರೆ. ಹಾಗೆ ಈ ಒಂದು ರಿಸಲ್ಟ್ನ ಜೊತೆಯಲ್ಲಿ ಕಂಪನಿ ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡುವಂಥ ಚಾನ್ಸಸ್ ಇದೆ. ರೀಸೆಂಟಾಗಿ ಬೈಬ್ಯಾಕನ್ನು ಅನೌನ್ಸ್ ಮಾಡಿದ್ರು. ಆ ಒಂದು ಬೈಬ್ಯಾಕ್ಗೆ ರೆಕಾರ್ಡ್ ಡೇಟ್ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಫೈನಲೈಸ್ ಆಗ್ಬೋದು. ಸೊ ನೋಡಬೇಕಾಗುತ್ತೆ ಇನ್ಫೋಸಿಸ್ Q2ನಲ್ಲಿ ಯಾವ ರೀತಿಯ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. ಈ ಒಂದು ರಿಸಲ್ಟ್ ಸ್ಟ್ರಾಂಗ್ ಆಗಿದ್ರೆ ಬೈಬ್ಯಾಕ್ಕು ಮುಂಚೆನೇ ಇನ್ಫೋಸಿಸ್ ಆ ಒಂದು ಪ್ರೈಸ್ ಏನು 1800 ಫಿಕ್ಸ್ ಆಗಿದೆ ಆ ಲೆವೆಲ್ಸನ್ನು ರೀಚ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ರೆಡಿಂಗ್ಟನ್ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ರೆಡಿ 22% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಕಂಪನಿ ಐಫೋನ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಈಗ iPhone 17 ವರ್ಷನ್ ರಿಲೀಸ್ ಆಗಿರೋದ್ರಿಂದ ಹಾಗೆ ಭಾರತದಲ್ಲಿ ಅದರ ಸೇಲ್ಸ್ ಕೂಡ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸೋಮವಾರ ಕೂಡ ಈ ಒಂದು ಕಂಪನಿ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಇದಕ್ಕೆ ರೀಸನ್ ಟರ್ಕಿನಲ್ಲಿ ಕೂಡ ಇವರು ಡಿವೈಸ್ ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ. ಅಂದರೆ ಟರ್ಕಿನಲ್ಲಿ ಕೂಡ ಇವರು ಐಫೋನ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾರೆ. ಅಲ್ಲಿಂದ ಕೂಡ ಹೆಚ್ಚಿನ ಒಂದು ರೆವೆನ್ಯೂಸ್ ಕಂಪನಿಗೆ ಬರುವಂಥ ಸಾಧ್ಯತೆ ಇರೋದ್ರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಅನ್ನು ಕೊಡುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗೆ ಹುಡ್ಕೋ ಮತ್ತು NBCC ಒಂದು MOUನ ಸೈನ್ ಮಾಡಿದ್ದಾರೆ. 4 ಸಿಟಿಗಳಲ್ಲಿ ಇವರು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಾರೆ. ಸೊ ಈ ಒಂದು MOU ರೀಸನ್ನಿಂದ ಹುಡ್ಕೋ NBCC 2 ಕಂಪನಿಗಳು ಫೋಕಸ್ನಲ್ಲಿ ಇರುತ್ತೆ. ಉತ್ತರ ಪ್ರದೇಶ್, ಹರಿಯಾಣ, ಗುಜರಾತ್ ಮತ್ತು ಡೆಲ್ಲಿನಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ನಡೀತಿದೆ. ಅದನ್ನು ಈ 2 ಕಂಪನಿಗಳು ಹ್ಯಾಂಡಲ್ ಮಾಡ್ತಾರೆ. PNC ಇನ್ಫ್ರಾಟೆಕ್ ಕೂಡ ಸೋಮವಾರ ಫೋಕಸ್ನಲ್ಲಿ ಇರುತ್ತೆ. ಇವರಿಗೆ ಬಿಹಾರ್ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಕಡೆಯಿಂದ ಆಲ್ಮೋಸ್ಟ್ 500 ಕೋಟಿಯ ಆರ್ಡರ್ ಸಿಕ್ಕಿದೆ. ಸೊ ರೋಡ್ ಕನ್ಸ್ಟ್ರಕ್ಷನ್ಗೆ ಈ ಒಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ PNC ಇನ್ಫ್ರಾ ಸೋಮವಾರ ಫೋಕಸ್ನಲ್ಲಿ ಇರುತ್ತೆ. ಅದಾನಿ ಪವರ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆಗಿತ್ತು. ಸೊ ಈ ಒಂದು ಸ್ಟಾಕ್ ಸ್ಪ್ಲಿಟ್ಗೆ ಸೆಪ್ಟೆಂಬರ್ 22 ಸೋಮವಾರ ರೆಕಾರ್ಡ್ ಡೇಟ್ ಆಗಿರುತ್ತೆ. ಅದಾನಿ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ ನಿಮಗೆ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಅಡಿಷನಲ್ 4 ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅರಿಯೋಮ್ ಪೈಪ್ ಇಂಡಸ್ಟ್ರೀಸ್ಗೆ ಕೂಡ ಒಂದು ಆರ್ಡರ್ ಸಿಕ್ಕಿದೆ. ಮಹಾರಾಷ್ಟ್ರ ಗೌರ್ಮೆಂಟ್ನ ಕಡೆಯಿಂದ 3135 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಇವರು ಮಹಾರಾಷ್ಟ್ರನಲ್ಲಿ ಒಂದು ಸ್ಟೀಲ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಪ್ಲಾಂಟ್ ಕನ್ಸ್ಟ್ರಕ್ಷನ್ಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಕೂಡ ಸಪೋರ್ಟನ್ನು ಮಾಡ್ತಿದ್ದಾರೆ. ಈ ರೀಸನ್ನಿಂದ ಸ್ಟಾಕ್ನಲ್ಲಿ ಶುಕ್ರವಾರನೇ ಒಂದು ಸಡನ್ ಮೊಮೆಂಟಮ್ ಕೊನೆ ಅರ್ಧ ಗಂಟೆಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೋಮವಾರ ಯಾವ ರೀತಿ ಒಂದು ಟ್ರೇಡಿಂಗ್ ಬರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೆಟ್ವರ್ಕ್ ಟೆಕ್ನಾಲಜೀಸ್ ಕೂಡ ಸೋಮವಾರ ಫೋಕಸ್ನಲ್ಲಿ ಇರ್ಬೋದು. ಈ ಕಂಪನಿಗೆ 450 ಕೋಟಿಯ ಆರ್ಡರ್ ಸಿಕ್ಕಿದೆ. GPUಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಆರ್ಡರ್ಗಳು ನೆಟ್ವರ್ಕ್ ಟೆಕ್ನಾಲಜೀಸ್ಗೆ ಸಿಗ್ತದೆ. ಜನರೇಟಿವ್ AI ಸೆಗ್ಮೆಂಟ್ ಫೋಕಸನ್ನು ಪಡ್ಕೊಂಡಷ್ಟು ಕೂಡ ಈ ಒಂದು ಕಂಪನಿಗೆ ಆರ್ಡರ್ಸ್ ಸಿಗ್ತಿರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ ಸೋಮವಾರ ಫೋಕಸ್ನಲ್ಲಿ ಇರ್ಬೋದು. ಹಾಗೆ ಯುರೋಪ್ ಪ್ರತೀಕ್ IPOನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹6 ರೌಂಡಲ್ಲಿ ಕಾಣಿಸ್ತದೆ. ಮಂಗಳವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. VMS TMT ಲಿಮಿಟೆಡ್ನ ಅಲಾಟ್ಮೆಂಟನ್ನು ನೀವು ಸೋಮವಾರ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹13 ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 13% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು ಕಂಪನಿ ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಐವ್ಯಾಲ್ಯೂನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಸೋಮವಾರ ನಡೆಯುತ್ತೆ. ಪ್ರೀಮಿಯಂ ಹೆಚ್ಚಾಗಿ ಕಾಣಿಸ್ತಿಲ್ಲ, ಕೇವಲ ₹3 ಪ್ರೀಮಿಯಂ ಇದೆ. ಸೊ ಈ ಒಂದು IPOನ ಅವಾಯ್ಡ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ. ಹಾಗೆ GK ಎನರ್ಜಿ
ಸಾತ್ವಿಕ್ ಗ್ರೀನ್ ಎನರ್ಜಿನಲ್ಲಿ ಸಾಕಷ್ಟು ಪ್ರೀಮಿಯಂ ಫಾಲ್ ಆಗಿದೆ. ಮಂಗಳವಾರ ಈ IPOಗಳಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ ಮಂಗಳವಾರದವರೆಗೂ ವೆಯ್ಟ್ ಮಾಡಿ. ಮಾರ್ಕೆಟ್ನಲ್ಲಿ ಕಂಡೀಷನ್ ಯಾವ ರೀತಿಯಲ್ಲಿ ಇರುತ್ತೆ, ಈ ಕಂಪನಿಗಳ ಪ್ರೀಮಿಯಂ ಯಾವ ರೀತಿಯಲ್ಲಿದೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಹಾಕ್ಬೋದು. ಪ್ರೀಮಿಯಮ್ಸ್ ಆಲ್ಮೋಸ್ಟ್ 50%ನಷ್ಟು ಕ್ರ್ಯಾಶ್ ಆಗಿದೆ. ಹಾಗೆ ಮುಂದಿನ ವಾರ 10 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ 2 IPOಗಳ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ ವಿಡಿಯೋಸನ್ನು ಕೂಡ ನೀವು ನೋಡ್ಬೋದಾಗುತ್ತೆ. ಸೊ ಪ್ರೈಮರಿ ಮಾರ್ಕೆಟ್ ಸಾಕಷ್ಟು ಆಕ್ಟಿವ್ ಆಗಿದೆ, ಸಾಕಷ್ಟು IPOಗಳು ಬರ್ತಿದೆ. ಸೊ ಒಳ್ಳೊಳ್ಳೆ IPOಗಳಲ್ಲಿ ಅಪ್ಲೈ ಮಾಡಿ ಸೊ ಒಂದು ಕ್ವಿಕ್ ಟೈಮಲ್ಲಿ ಲಿಸ್ಟಿಂಗ್ ಗೇನ್ಸ್ಗಳನ್ನು ಕೂಡ ತಗೋಬೋದಾಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ನೀವು 4-5 ಡಿಮ್ಯಾಟ್ ಅಕೌಂಟ್ಗಳಿಂದ ಅಪ್ಲಿಕೇಶನ್ಸನ್ನು ಹಾಕಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.